ಎಲ್ಲರಿಗೂ ಶರಣಾರ್ಥಿಗಳು. ನಾವು ಕಳೆದ 100 ವರ್ಷಗಳಿಂದ ಹಿಂದುತ್ವ ಅನ್ನುವ ಪರಿಕಲ್ಪನೆ ಹೇಗೆ ಭಾರತವನ್ನ ಶಿಥಿಲಗೊಳಿಸ್ತಾ ಇದೆ, ದುರ್ಬಲಗೊಳಿಸ್ತಾ ಇದೆ ಅನ್ನುವಂಥದನ್ನ ನೋಡ್ತಾ ಬಂದಿದೆ. ಹಿಂದೂಗಳೆಲ್ಲ ಒಂದಾಗಬೇಕು, ಅನ್ಯಮತೀಯರನ್ನ ದ್ವೇಷಿಸಬೇಕು ಅನ್ನುವ ಕರೆಯನ್ನ ಕೊಡ್ತಾ ಇರೋದು ಕೂಡ ನೋಡ್ತೇವೆ. ಈ ಹಿಂದೂ ನಾವೆಲ್ಲ ಒಂದಾಗಬೇಕು, ಅನ್ಯ ಧರ್ಮಗಳನ್ನ ದ್ವೇಷಿಸಬೇಕು ಅನ್ನುವ ಈ ಅಭಿಯಾನ, ವಿಶೇಷವಾಗಿ ಈ ಅಭಿಯಾನದ ನಾಯಕತ್ವ ವಹಿಸಿಕೊಂಡವರು ಬ್ರಾಹ್ಮಣರು ಅನ್ನೋದು ಕೂಡ ನಮಗೆ ಗೊತ್ತು. ವಿಶೇಷವಾಗಿ ಸಂಘಿ ಬ್ರಾಹ್ಮಣರು. ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಅನೇಕ ಪ್ರಭೇದಗಳಿರೋದನ್ನು ಕೂಡ ನಾವು ನೋಡ್ತೇವೆ. ವಿಶೇಷವಾಗಿ ದಕ್ಷಿಣ ಭಾರತದ 3 ಆಚಾರ್ಯರು, 7ನೇ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು, ಆಮೇಲೆ ತಮಿಳುನಾಡಿನಲ್ಲಿ ರಾಮಾನುಜಾಚಾರ್ಯರು ಮತ್ತು ಕರ್ನಾಟಕದಲ್ಲಿ ಮಧ್ವಾಚಾರ್ಯರು. ಇವರು ದ್ವೈತ, ಅದ್ವೈತ ಮತ್ತು ವಿಶಿಷ್ಟ ಅದ್ವೈತ ಅಂತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿದವರು. 3 ತತ್ವ ಸಿದ್ಧಾಂತಗಳು ಮತ್ತು 3 ಆಚಾರ್ಯರ ನಡುವೆ ಬಹಳ ದೊಡ್ಡ ಭಿನ್ನತೆಗಳನ್ನ ನಾವು ನೋಡ್ತೇವೆ. ಇತಿಹಾಸದುದ್ದಕ್ಕೂ ತ್ರಿಮತಸ್ಥರು ಒಬ್ಬರನ್ನೊಬ್ಬರು ದ್ವೇಷಿಸಿದ್ದು, ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸದಿದ್ದು, ತೊಡೆತಟ್ಟಿ ಜಗಳ ಆಡಿದ್ದನ್ನ ನಾವು ನೋಡ್ತಾ ಬಂದಿರೋದು ಅಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಈ ತ್ರಿಮತಸ್ಥರ ಜಗಳ ಇನ್ನೂ ನಿಂತಿಲ್ಲ. ನಾವು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ರೆ ಮಾಧ್ವರನ್ನ ದ್ವೇಷಿಸಲು ಮತ್ತು ಮಾಧ್ವರ ಬಣ್ಣಗಳನ್ನ ಬಯಲು ಮಾಡಲಾಗಿನೇ ಶೈವರು ಅನೇಕ ಫೇಸ್ಬುಕ್ ಪೇಜ್ಗಳನ್ನ ತೆಗೆದು ಅದರಲ್ಲಿ ದಿನ ಬೆಳಗಾದರೆ ಮಾಧ್ವರು ಶೈವರನ್ನ ಹೇಗೆಲ್ಲ ದ್ವೇಷಿಸ್ತಾರೆ, ಅದಕ್ಕೆ ಯಾವ ಉತ್ತರವನ್ನ ಕೊಡಬೇಕು ಅನ್ನುವ ಚರ್ಚೆಗಳು ನಾವು ನೋಡಬಹುದು. ಹೀಗೆ ನಾನು ಒಂದ್ಸಲ ಫೇಸ್ಬುಕ್ಕಿನ ಒಂದು ಶೈವ ಬ್ರಾಹ್ಮಣರ ಪೇಜಿಗೆ ಹೋದಾಗ ಅಲ್ಲಿ ಮಾಧ್ವರ ಕುರಿತು ನಡೆದ ಚರ್ಚೆಯನ್ನ ಬಹಳ ಸೈಲೆಂಟ್ ಆಗಿ ನೋಡ್ತಾ ಹೋದೆ. ಅಲ್ಲಿನ ಕೆಲವೊಂದು ವಿಷಯಗಳನ್ನ ತಗೊಂಡು ನಾನು ತಮ್ಮೆದುರುಗಡೆ ಇವತ್ತು ಒಂದು ವಿಷಯವನ್ನ ಮಂಡನೆ ಮಾಡಿ. ಈ ಮಾಧ್ವಾಚಾರ್ಯರು ಕರ್ನಾಟಕದಲ್ಲಿ ಆಗಿ ಹೋದಂತ ಮಾಧ್ವ ಬ್ರಾಹ್ಮಣರ ಮುಖ್ಯಸ್ಥರು. ಮಾಧ್ವಾಚಾರ್ಯರು ಶಿವನ ಬಗ್ಗೆ ಯಾವ ಭಾವನೆಯನ್ನ ಹೊಂದಿದ್ರು ಅನ್ನೋದನ್ನ ಶೈವರು ಇತ್ತೀಚೆಗೆ ಬಯಲು ಮಾಡ್ತಾ ಇದ್ದಾರೆ. ಮಾಧ್ವರು ಒಬ್ಬ ಬದ್ಧ ಶಿವದ್ವೇಷಿಯಾಗಿದ್ರು. ಅದನ್ನ ಅವ್ರು ಹೆಂಗ್ ನಿರೂಪಣೆ ಮಾಡ್ತಾರಂದ್ರೆ, ಮಾಧ್ವಾಚಾರ್ಯರ ಅನೇಕ ಗ್ರಂಥಗಳನ್ನು ತೆಗೆದುಕೊಂಡು ಅಲ್ಲಿ ಶಿವನನ್ನು ಕುರಿತು ಮಾಧ್ವಾಚಾರ್ಯರು ಹೊಂದಿರುವ ದ್ವೇಷದ ಭಾವನೆಯನ್ನ ಅನಾವರಣಗೊಳಿಸ್ತಾ ಹೋಗ್ತಾರೆ. ಈ ಮಾಧ್ವರ ಶಿವನಿಂದನೆ, ಮಾಧ್ವರು ಬರೆದಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥ, ಈ ಗ್ರಂಥವನ್ನ ವ್ಯಾಸನಕೆರೆಯವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅಲ್ಲಿ ಅಧ್ಯಾಯ 10ರಲ್ಲಿ 15ರಿಂದ 17ನೇ ಪದ್ಯಗಳಲ್ಲಿ ಮಾಧ್ವರು ಹೀಗೆ ಬರೀತಾರೆ. ಒಂದು ಕಡೆ ಸುರ ಮತ್ತು ಅಸುರರು ಸಮುದ್ರ ಮಥನವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ವಿಷ ಉತ್ಪತ್ತಿ ಆಗ್ತದೆ. ವಿಷ ಉತ್ಪತ್ತಿ ಆದಾಗ ದೇವತೆಗಳು ಯಾರೂ ಕೂಡ ಆ ವಿಷವನ್ನ ಸ್ವೀಕರಿಸಲು ತಯಾರಾಗೋದಿಲ್ಲ. ಇದು ಕತೆ. ಅಲ್ಲಿ ಚಂದ್ರ ಹುಡ್ತಾನೆ, ಶಿವ ತಗೊಂಡು ತಲೆ ಮೇಲೆ ಇಟ್ಟುಕೊಳ್ತಾನೆ. ಮತ್ತೊಬ್ಬ ದೇವತೆ ಹುಡ್ತಾಳೆ, ಆಕೆನ ಒಬ್ಬ ತಗೊಳ್ತಾನೆ. ಇನ್ನೊಬ್ಬ ದೇವತೆ ಹುಡ್ತಾಳೆ, ಆಕೆನ ಇನ್ನೊಬ್ಬ ದೇವ ತಗೊಳ್ತಾನೆ. ಈಗ ಒಳ್ಳೆಯದನ್ನ ಎಲ್ಲವನ್ನ ತಗೊಳ್ತಾ ಹೋದವರು ವಿಷ ಹುಟ್ಟದಾಗ ಯಾರು ತಗೊಳ್ಳೋದಿಲ್ವಂತ. ಆಗ ಶಿವ ಅದನ್ನ ಕುಡಿತಾನೆ ಅನ್ನುವಂಥದ್ದು ಈ ಕತೆ. ಆದ್ರೆ ಮಧ್ವಾಚಾರ್ಯರು ಈ ಅಧ್ಯಾಯ 10ರ ಪದ್ಯ 15 ಮತ್ತು 17ರಲ್ಲಿ ಶಿವನು ಸಮುದ್ರ ಮಂಥನದಲ್ಲಿ ದೊರೆತ ವಿಷ ಕುಡಿಲೇ ಇಲ್ಲ ಅಂತ ಬರೀತಾರಂತೆ. ಆತ ಈ ಸಮುದ್ರ ಮಂಥನದಲ್ಲಿ ವಿಷ ಹುಟ್ಟದ ಸಂದರ್ಭದಲ್ಲಿ ಪ್ರಜ್ಞಾಹೀನನಾಗಿ ಬಿದ್ದಿದ್ದ ಶಿವ. ಹಾಗಾಗಿ ಆತ ವಿಷ ಕುಡಿಯುವ ಸಂದರ್ಭ ಬರೋದೇ ಇಲ್ಲ ಅಂತ ಮಾಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದು ಶಿವನ ಬಗ್ಗೆ ತಮಗಿರುವ ದ್ವೇಷವನ್ನ ಅವರು ಕಾರ್ಕೊಳ್ತಾರೆ ಅಂತ ಶೈವರು ಬರೀತಾರೆ. ಶಿವನನ್ನ ನೀಲಕಂಠ ಅಂತ ಯಾಕಂತಾರೆ? ಮಾಧ್ವರ ಪ್ರಕಾರ ಶಿವ ವಿಷ ಕುಡುದಿಲ್ಲ ಅಂದ್ರೆ ಇನ್ಯಾರು ಕುಡಿದ್ರು ಅನ್ನೋದು ಶೈವರ ಪ್ರಶ್ನೆ. ಇನ್ನು ಅಧ್ಯಾಯ 10 ಪದ್ಯ 84ರಲ್ಲಿ ಮಾಧ್ವಾಚಾರ್ಯರು ಹೀಗೆ ಹೇಳ್ತಾರಂತೆ. ಶೈವ ಪುರಾಣಗಳು ಅಸುರರಿಗೆ ಮಾತ್ರ ಸೂಕ್ತ, ಸಾತ್ವಿಕ, ಉದಾತ್ ಮತ್ತು ಒಳ್ಳೆಯ ಜನರಿಗಾಗಿ ವೈಷ್ಣವ ಪುರಾಣಗಳು ಇವೇ ಅಂತಾರಂತೆ ಮಧ್ವಾಚಾರ್ಯರು. ಇದು ಮಾಧ್ವರಿಗೆ ಇರುವ ಶಿವದ್ವೇಷದ ಒಂದು ಸಂಕೇತ ಅಂತ ಶೈವರ ಆರೋಪ. ಅಧ್ಯಾಯ 21 ಪದ್ಯ 100ರಿಂದ 103ರಲ್ಲಿ ಶಿವ ಮತ್ತು ಆತನ ಭಕ್ತರನ್ನು ಯಾರಾದರೂ ಕೊಲ್ಲದ್ರೆ ಅವರು ಅಗ್ರಗಣ್ಯ ವೈಷ್ಣವರಾಗಿರ್ತಾರೆ ಅಂತ ಮಾಧ್ವರು ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಶಿವ ಮತ್ತು ಶಿವನ ಭಕ್ತರನ್ನ ಯಾರು ಕೊಲ್ತಾರೋ ಅವರೆಲ್ಲ ಅಗ್ರಗಣ್ಯರಾದ ವೈಷ್ಣವರು ಅಂತ ಮಾಧ್ವರ ಅಭಿಪ್ರಾಯ. ಅಧ್ಯಾಯ 21 ಪದ್ಯ 118ರಲ್ಲಿ ಶೈವರನ್ನು ಕೊಲ್ಲುವ ವೈಷ್ಣವರಿಗೆ ಬಹಳ ದೊಡ್ಡ ಶಕ್ತಿ ದೊರೀತದೆ ಅನ್ನುವ ಮೂಲಕ ಶಿವದ್ವೇಷವನ್ನ ಮಧ್ವಾಚಾರ್ಯರು ತಮ್ಮ ಕೃತಿಯ ಉದ್ದಕ್ಕೂ ತೋರಿಸ್ಕೊಳ್ತಾ ಹೋಗಿದ್ದಾರೆ ಅನ್ನೋದು ಶೈವರ ಆರೋಪ. ಅಧ್ಯಾಯ 21 ಪದ್ಯ 198ರಲ್ಲಿ ಮಧ್ವಾಚಾರ್ಯರು ಭೀಮನನ್ನು ಕುರಿತು ವರ್ಣನೆ ಮಾಡುವಾಗ, ಭೀಮನ ಶಿವನನ್ನು ಸೋಲಿಸಿದ ಭೀಮ ಅನ್ನುವಂಥ ಒಬ್ಬ ರಾಜ, ಪಾಂಡವರು ಕೌರವರ ಕಾಲ್ಪನಿಕ ಕಥೆಯಲ್ಲಿ ಬರತಕ್ಕಂಥ ಮಹಾಕಾವ್ಯದಲ್ಲಿನ ಒಬ್ಬ ರಾಜ. ಆ ರಾಜ ಶಿವನನ್ನ ಸೋಲಿಸ್ತಾನಂತೆ. ಯಾಕೆ ಇದು ಮಹಾಭಾರತದ ವ್ಯಾಸ ಭಾರತದಲ್ಲೂ ಕೂಡ ಬರೆಯಲಾಗಿದೆ ಅಂತ ಮಧ್ವಾಚಾರ್ಯರು ಉಲ್ಲೇಖಗೊಳಿಸ್ತಾರೆ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ಈ ಭೀಮ ಕುಂತಿಗೆ ವಾಯುದೇವರ ಮಂತ್ರದಿಂದ ಹುಟ್ಟಿದಾತ ಅಂತ ಕಥೆಯನ್ನು ಕೇಳಿದ್ದೇವೆ.
ಅಂದ್ರೆ ಭೀಮನ ತಂದೆ ವಾಯು. ಈ ವಾಯು ಅನ್ನುವ ದೇವತೆ ಆತನ ಅವತಾರವೇ ಮಧ್ವಾಚಾರ್ಯರು ಅಂತ ಮಾಧ್ವರು ನಂಬುತ್ತಾರೆ. ಅಂದ್ರೆ ಮಧ್ವಾಚಾರ್ಯರು ಕೂಡ ಭೀಮನ ಅಣ್ಣತಮ್ಮ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಹೀಗೆ ಮುಖ್ಯ ಪ್ರಾಣವಾಯು ದೇವರು ಅಂತ ಮಾಧ್ವರು ಪೂಜಿಸುವುದನ್ನು ನಾವು ನೋಡಿದ್ದೇವೆ. ವಾಯುದೇವರ ಅವತಾರಿಗಳಾದಂತಹ ಮಾಧ್ವರು ಶಿವನನ್ನ ದ್ವೇಷಿಸುವುದು ಸಹಜ, ಭೀಮ ಶಿವನನ್ನು ಸೋಲಿಸಿದ ಅಂತ ಬರೆಯೋದು ಕೂಡ ಸಹಜ ಅಂತ ಶೈವರ ಆರೋಪ. ಅಧ್ಯಾಯ 20ರಲ್ಲಿ ಪದ್ಯ 21, 22, 23 ಮತ್ತು 24ರಲ್ಲಿ ಭೀಮ ತನ್ನ ಗದೆಯಿಂದ ವ್ಯಾಘ್ರೇಶ್ವರ ಶಿವಲಿಂಗಕ್ಕೆ ಅಪ್ಪಳಿಸಿದಾಗ ಶಿವ ಪ್ರಜ್ಞಾಹೀನನಾಗಿ ಬೀಳ್ತಾನೆ, ಶಿವ ಭೀಮನ ಕೈಯಲ್ಲಿ ಸೋಲ್ತಾನೆ ಅನ್ನೋದು ಮಧ್ವಾಚಾರ್ಯರ ಒಂದು ಬರವಣಿಗೆ. ಅಧ್ಯಾಯ 22 ಪದ್ಯ 158ರಿಂದ 160ರಲ್ಲಿ ಶಿವಪ್ರಾಬಲ್ಯ ಅನ್ನುವಂಥದ್ದು ಭಾರತದಲ್ಲಿ ಏನಿದೆಯೋ ಅದು ಶೈವರ ಭ್ರಮೆಯನ್ನು ಸೃಷ್ಟಿಸಲು ಮಾತ್ರ ಶಿವಪ್ರಾಬಲ್ಯವನ್ನ ಶೈವರು ಬಿಂಬಿಸಿದ್ದಾರೆ. ಶಿವನ ಪ್ರಾಬಲ್ಯ ಏನಿದ್ದರೂ ಅದು ರಾಕ್ಷಸರಿಗೆ ಮತ್ತು ಅಸುರರಿಗೆ ಪೂಜ್ಯನೀಯವೇ ಹೊರತು ಮನುಷ್ಯರಿಗೆ ಬ್ರಾಹ್ಮಣರಿಗೆ ಅಲ್ಲ. ಮಧ್ವಾಚಾರ್ಯರು ಮಾಧ್ವ ಭಗವದ್ಗೀತೆಯ ಭಾಷೆಯನ್ನು ಕೂಡ ಬರೆದಿದ್ದಾರೆ. ನಾಗೇಶ್ ಡಿ ಸೋಂದೆ ಅವರು ಇದನ್ನು ಅನುವಾದಿಸಿ. ಈ ಪುಸ್ತಕದ ಪ್ರಕಾರ ಭಗವದ್ಗೀತೆಯ ಭಾಷಾ ಅಧ್ಯಾಯ 17ರಲ್ಲಿ ಪದ್ಯ 4ರಲ್ಲಿ ಇಲ್ಲಿ ಶಿವ ಕಂದ, ಶಿವನ ಸಂಗಡಿಗರು, ಪಾರ್ವತಿ, ಶಿವಗಣ ಮತ್ತು ಶೈವರನ್ನು ತಾಮಸಿಗಳು ಅಂತ ಮಧ್ವಾಚಾರ್ಯರು ವರ್ಣಿಸ್ತಾರಂತೆ. ಅಧ್ಯಾಯ 2 ಪದ್ಯ 72 ಪುಟ ಸಂಖ್ಯೆ 58ರಲ್ಲಿ ಶಿವಶ್ರೇಷ್ಠತೆ ಅನ್ನುವಂಥದ್ದು ಒಂದು ಶುದ್ಧಾಂಗ ಭ್ರಮೆ. ಶಿವನ ಶ್ರೇಷ್ಠ ಭಕ್ತನಾದ ಪರಶೈವ ಅಂದರೆ ಬ್ರಹ್ಮಸೂತ್ರ ಭಾಷಾ ದದೀಚಿ ಮಹಾರಾಜ ಕೂಡ ಸುಳ್ಳು ಭ್ರಮೆಯಿಂದ ಪ್ರಭಾವಿತನಾದವನು ಅಂತ ಮಧ್ವಾಚಾರ್ಯರು ತಮ್ಮ ಮಧ್ವಾಚಾರ್ಯ ಮಧ್ವ ಭಗವದ್ಗೀತೆಯ ಭಾಷೆಯಲ್ಲಿ ಬರೀತಾರಂತೆ. ಅಧ್ಯಾಯ 15 ಪದ್ಯ 16 ಮತ್ತು 17 ಪುಟ ಸಂಖ್ಯೆ 214ರಲ್ಲಿ ರುದ್ರನು ಸಾಯುತ್ತಾನೆ, ರುದ್ರನಿಗೆ ಸಾವಿದೆ ಅಂತ ಮಧ್ವಾಚಾರ್ಯರು ಬರೀತಾರಂತೆ. ಆದರೆ ಎಲ್ಲ ಶಿವಪುರಾಣಗಳು, ಶೈವ ಪುರಾಣಗಳಲ್ಲಿ ಶಿವನನ್ನ ಮೃತ್ಯುಂಜಯ ಅಂತ ಕರೀಲಾಗ್ತದೆ. ಯಾರಾದರೂ ಮೃತ್ಯುವನ್ನ ಜಯಿಸಬೇಕಾದ್ರೆ, ಸಾವನ್ನ ಗೆಲ್ಲಬೇಕಾದರೆ ಮೃತ್ಯುಂಜಯ ಹೋಮ ಮಾಡೋದು ವೈದಿಕರಲ್ಲಿ ವಾಡಿಕೆ. ಅಂಥ ಸಾವನ್ನೇ ಜಯಿಸಿದ ಮೃತ್ಯುವನ್ನು ಜಯಿಸಿದ ಮೃತ್ಯುಂಜಯನಾದ ಶಿವನನ್ನ ಸಾಯ್ತಾನೆ ಅಂತ ಮಧ್ವಾಚಾರ್ಯರು ಬರೀತಾರೆ. ಅಂದ್ರೆ ಮಧ್ವಾಚಾರ್ಯರಿಗೆ ಶಿವನ ಬಗ್ಗೆ ಇರುವ ದ್ವೇಷ ಎಷ್ಟೊಂದು ನೋಡಿ ಅಂತ ಶೈವರು ಇಲ್ಲಿ ಆರೋಪವನ್ನು ಮಾಡ್ತಾರೆ. ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷಾ ಎಸ್ ಸುಬ್ಬರಾವ್ ಅವರು ಅನುವಾದ ಮಾಡಿದ ಇನ್ನೊಂದು ಗ್ರಂಥ. ಇಲ್ಲಿ ಅಧ್ಯಾಯ 1ರಲ್ಲಿ ಪದ್ಯ 1.1ರಲ್ಲಿ ಪುಟ ಸಂಖ್ಯೆ 10ರಲ್ಲಿ ರುದ್ರನು ದದೀಚಿ ಬ್ರಹ್ಮ ಋಷಿಗಳಿಂದ ತಪ್ಪು ದಾರಿಗೆ ಎಳೆಯುವ ಕೃತಿಯನ್ನ ಮಾಡ್ತಾನೆ. ಹೀಗಾಗಿ ಶಿವ, ರುದ್ರ, ದದೀಚಿ ಇವರೆಲ್ಲರೂ ಶಕ್ತರಲ್ಲ, ಇವರೆಲ್ಲರೂ ಅಸುರರಿಗೆ ಮೀಸಲಾದವರು. ಶಿವ ಕೂಡ ಅಸುರರು ಆರಾಧಿಸುವ ಒಬ್ಬ ಬುಡಕಟ್ಟಿನ ದೇವರು. ಆತ ದೇವರಾಗುವ ಅರ್ಹತೆ ಇಲ್ಲ ಆತನಿಗೆ. ಆತ ರುದ್ರನ ರೂಪದಲ್ಲಿ ಸಾಯ್ತಾನೆ, ಭೀಮನ ಕೈಯಲ್ಲಿ ಸೋತಿದ್ದಾನೆ. ಸಮುದ್ರ ಮಥನದಲ್ಲಿ ವಿಷವನ್ನ ಆತ ಕುಡಿಲಿಲ್ಲ. ಶಿವನ ಪುರಾಣಗಳು ಮತ್ತು ಶಿವಶ್ರೇಷ್ಠತೆ ಅನ್ನೋದೊಂದು ದೊಡ್ಡ ಭ್ರಮೆ. ಶಿವನ ಶ್ರೇಷ್ಠತೆ ಇದು ಕೇವಲ ಅಸುರರಿಗೆ ಮೀಸಲು, ಮನುಷ್ಯರಿಗೆ ಮತ್ತು ಬ್ರಾಹ್ಮಣರಿಗೆ ಅಲ್ಲ. ಹೀಗೆ ಮಧ್ವಾಚಾರ್ಯರು ಉದ್ದಕ್ಕೂ ಶಿವದ್ವೇಷವನ್ನ ಪ್ರದರ್ಶಿಸಿದ ಅವರ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಶಂಕರಾಚಾರ್ಯರ ಶಿಷ್ಯರಾದಂತಹ ಶೈವ ಬ್ರಾಹ್ಮಣರು ಮಾಧ್ವ ಬ್ರಾಹ್ಮಣರ ಬಣ್ಣವನ್ನ ಬಯಲು ಮಾಡ್ತಾ ಶಿವದ್ವೇಷವನ್ನ, ಶಿವನಿಂದನೆಯನ್ನ ಟೀಕಿಸ್ತಕ್ಕಂಥ, ಖಂಡಿಸ್ತಕ್ಕಂಥ ಕೆಲಸ ಈ ಫೇಸ್ಬುಕ್ ಪೇಜ್ನಲ್ಲಿ ನಿರಂತರವಾಗಿ ನಡೀತಿರ್ತದೆ. ನಮಗೆ ನೋಡಿದಾಗ ಒಂದ್ಸಲ ಬಹಳ ತಮಾಷೆ ಅನಿಸ್ತದೆ, ಅಷ್ಟೇ ಗಂಭೀರ ಕೂಡ ಅನಿಸ್ತದೆ. ಯಾಕಂದ್ರೆ ಇಡೀ ಭಾರತ ಅಷ್ಟೇ ಅಲ್ಲದೆ ಜಗತ್ತೇ ಸನಾತನ ಬ್ರಾಹ್ಮಣ ಧರ್ಮಕ್ಕೆ ಸೇರಿದ್ದು ಅಂತ ಪ್ರತಿಪಾದನೆ ಮಾಡುವ ಇವರು, ವಸುಧೈವ ಕುಟುಂಬಕಂ ಅನ್ನುವ ಒಂದು ಸವಕಲು ಘೋಷಣೆಯನ್ನ ಹೇಳುವ ಇವರು, ತಮ್ಮ ನಡುವೆ ಇರುವ ಅನೇಕ ಪ್ರಭೇದಗಳು, ಅವುಗಳ ನಡುವಿನ ಭಿನ್ನತೆಗಳು ಸರಿ ಹೊಂದಿಸಿಕೊಂಡು ಹೋಗದೆ ಒಟ್ಟಿಗೆ ಬಾಳದೆ ಸಮಾಜವನ್ನ ಛಿದ್ರಗೊಳಿಸಿದವರು, ಭಾರತವನ್ನ ಅಡ್ಡ ಹಾದಿಯಲ್ಲಿ ತಂದು ನಿಲ್ಲಿಸಿದ ಈ ತ್ರಿಮತಸ್ಥರು. ಹಿಂದೂಗಳು ಒಂದಾಗಬೇಕು, ಹಿಂದೂಗಳೆಲ್ಲ ಒಂದೇ ಅನ್ನುವ ಘೋಷಣೆ ಕೂಗೋದನ್ನು ನೋಡಿದಾಗ ನಗು ತಡೆಯೋಕ್ಕಾಗೋದಿಲ್ಲ. ಈ ಕ್ಷುಲ್ಲಕ ಮನಸ್ಥಿತಿಯ ಜನ ಇಡೀ ಭಾರತವನ್ನು ಜಾತಿ ವ್ಯವಸ್ಥೆಯಲ್ಲಿ ತಳ್ಳಿ ತಮ್ಮೊಳಗೂ ಅನೇಕ ಪ್ರಭೇದಗಳನ್ನು ಸೃಷ್ಟಿಸಿಕೊಂಡು ನಾನು ಶ್ರೇಷ್ಠ ನೀನು ಕನಿಷ್ಠ ಅನ್ನುವ ಚಿಲ್ಲರೆ ಮಟ್ಟದ ವಾದ ವಿವಾದಗಳಲ್ಲಿ ಮುಳುಗಿರುವ ಈ ಜನ ಇಡೀ ಭಾರತದ ನಾಯಕತ್ವ ವಹಿಸಲು ಸಾಧ್ಯವೇ? ಹಿಂದುತ್ವದ ನಾಯಕತ್ವ ವಹಿಸಲು ಸಾಧ್ಯವೇ? ಹಿಂದೂ ಅನ್ನುವ ಪರಿಕಲ್ಪನೆ ಈ ನೆಲಮೂಲದ ಪರಿಕಲ್ಪನೆ ಹೊರತು ವಿದೇಶಿ ಆರ್ಯನರಾದ ಈ ತ್ರಿಮತಸ್ಥರ ಪರಿಕಲ್ಪನೆ ಅಲ್ಲ. ಇವರು ಹಿಂದೂ ಧರ್ಮಕ್ಕೆ ಹೊರಗಿನವರು ಅಂತ ಹೇಳಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ
ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.